ಇಂದು ಈ ಸಾನ್ನಿಧ್ಯದಲ್ಲಿ ಬೆಳಗಿದ ಜ್ಯೋತಿಯು ಇಡೀ ರಾಜ್ಯದ ಟೈಲರ್ಸ್ ವೃತ್ತಿ ಬಾಂಧವರ ಮನೆ ಮನೆಯಲ್ಲಿ ಬೆಳಗಲಿ ಎಂದು ಹಾರೈಸುತ್ತಾ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೊಲಿಗೆ ಕೆಲಸದಿಂದ ಜೀವನವನ್ನು ನಿರ್ವಹಿಸಿಕೊಂಡು ಬಂದಿರುವ ಸುಮಾರು 10 ಲಕ್ಷಕ್ಕೂ ಮಿಕ್ಕಿ ಮಹಿಳೆ ಮತ್ತು ಪುರುಷ ಟೈಲರ್ಸ್ಗಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಟೈಲರ್ಸ್ ಬಾಂಧವರು ಇದ್ದಾರೆ. ಕಳೆದ 25 ವರ್ಷಗಳಿಂದ ನಾವು ಸರ್ಕಾರದ ಮುಂದೆ ಅನೇಕ ಬೇಡಿಕೆಗಳನ್ನು ಇಟ್ಟು ಹೋರಾಟ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ಮಾಡಿಕೊಂಡು ಬಂದಿರುತ್ತೇವೆ ಎಂದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಈ ಒಂದು ಸಮಾವೇಶದ ಮುಖೇನ ರಾಜ್ಯ ಸರ್ಕಾರ ಕ್ಷೇಮಾಭಿವೃದ್ಧಿ ರಚಿಸುವುದು, ಹಾಗೆಯೇ ಟೈಲರ್ಸ್ ವೃತ್ತಿ ಬಾಂಧವರನ್ನು ಜವಳಿ ನಿಗಮಕ್ಕೆ ಸೇರ್ಪಡೆಗೊಳಿಸುವ ಮೂಲಕ ಸಂವಿಧಾನಬದ್ಧವಾದಂಥ ಮಸೂದೆ ಅಡಿಯಲ್ಲಿ ಭವಿಷ್ಯ ನಿಧಿ ಜಾರಿಗೊಳಿಸಬೇಕೆಂದು ಅಂದಿನಿಂದ ಇಂದಿನವರೆಗೆ ಆಗ್ರಹಿಸುತ್ತಾ ಬಂದಿರುತ್ತೇವೆ. ಕಳೆದ 25 ವರ್ಷಗಳಿಂದ ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಾ ಬಂದಿದ್ದರೂ ನಮಗೆ ಬಹುಶಃ ಮಲತಾಯಿ ಧೋರಣೆ ನೀಡ್ತಾ ಇದ್ದಾರೆ. ಅಂದಿನಿಂದ ಇಂದಿನವರೆಗೆ ಎಷ್ಟೋ ವೇದಿಕೆಗಳನ್ನು ಕಂಡು, ಎಷ್ಟೋ ಬಾರಿ ವಿಧಾನಸಭೆಯ ಒಳಗಡೆ ಎಲ್ಲ ಸಚಿವರು, ಕಾರ್ಮಿಕ ಸಚಿವರು, ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಬಹಳಷ್ಟು ಬಾರಿ ಮನವಿಯನ್ನು ನೀಡುತ್ತಾ ಬಂದಿರುತ್ತೇವೆ. ಯಾವ ಸರ್ಕಾರಗಳು ಕೂಡ ನಮ್ಮ ಸೌಲಭ್ಯಗಳನ್ನು ಒದಗಿಸಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘಟನೆ ಬಿಟ್ಟರೆ ಇನ್ನೊಂದು ಸಂಘಟನೆ ಅಂತ ಹೇಳಿದರೆ ಟೈಲರ್ಸ್ ಸಂಘಟನೆ. ಎಲ್ಲ ಕಾರ್ಮಿಕ ಇಲಾಖೆಗೆ ಹೋದರೂ ಕೂಡ ಟೈಲರ್ಸ್ ಸಂಘಟನೆಗೆ ಅಷ್ಟು ಶ್ಲಾಘನೀಯ. ಇವತ್ತು ಎಲ್ಲಿ ಹೋದರೂ ಕೂಡ ಇವತ್ತಿನ ಕಾರ್ಯಕ್ರಮ ನೋಡಿ, ಒಂದೇ ಒಂದು ಆರಕ್ಷಕ ಸಿಬ್ಬಂದಿ ಇಲ್ಲ. ನಾವು ಯಾವ ರೀತಿ ಶಿಸ್ತಿನಿಂದ ಇದ್ದೇವೆ ಇದನ್ನು ನಾವು ಗಮನಿಸಬೇಕು. ಅದೇ ಆರಕ್ಷಕ ಠಾಣೆಗೆ ಹೋದರೂ ಕೂಡ ಎಲ್ಲರೂ ಹೇಳ್ತಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬರಬೇಕಾಗಿಲ್ಲ, ಅಷ್ಟು ಶಿಸ್ತಿನ ಸಿಪಾಯಿಗಳು ನೀವು. ಎಷ್ಟೇ ಧರಣಿ ಸತ್ಯಾಗ್ರಹ ಮಾಡಿದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಇದುವರೆಗೆ ಧಕ್ಕೆ ಬರಲಿಲ್ಲ. ಆದರೆ ಸರ್ಕಾರ ನಮ್ಮನ್ನು ಮಲತಾಯಿ ಧೋರಣೆಯಂತೆ ಮಾಡ್ತಾ ಇದೆ. 25 ವರ್ಷಗಳು ಬೇಕಾಯಿತು. ಇನ್ನೂ ಇದೇ ರೀತಿ ಮುಂದುವರಿದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ? ನಾವೆಲ್ಲರೂ ಒಗ್ಗಟ್ಟಾಗಿ ನಮಗೆ ಜೀವನ ಭದ್ರತೆ ಒದಗಿಸಬೇಕು, ನಮಗೆ ಭವಿಷ್ಯ ನಿಧಿ ಜಾರಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕದ ಜವಳಿ ಉದ್ಯಮದ ಅಭಿವೃದ್ಧಿಯಲ್ಲಿ ಕೂಡ ಟೈಲರ್ಸ್ಗಳ ಪಾತ್ರ ಮಹತ್ವವಾದದ್ದು. ಬಟ್ಟೆಗಳು, ಸಿದ್ಧ ಉಡುಪುಗಳು, ಹೊಲಿಗೆ ಯಂತ್ರ, ದಾರ, ಇನ್ನಿತರ ಕಚ್ಚಾ ವಸ್ತುಗಳ ಮೇಲೆ ಸೆಸ್ ಮತ್ತು ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರ ಸಂಬಂಧಿತ ಟೈಲರ್ಸ್ಗಳ ಸಾಮಾಜಿಕ ಭದ್ರತೆಗಳ ಜೊತೆಗೆ ಅನೇಕ ಸವಲತ್ತುಗಳನ್ನು ಒದಗಿಸಬೇಕು. ವೃತ್ತಿಯನ್ನು ಮಾಡುವವರಿಗೆ ಮಾಸಾಸನ, ವಿವಾಹ ವೇತನ, ಅದೇ ರೀತಿ ವಿದ್ಯಾರ್ಥಿ ವೇತನ, ಭವಿಷ್ಯ ನಿಧಿ ಮತ್ತು ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು. ಹೊಲಿಗೆ ಕೆಲಸಗಾರರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ನೀಡುವುದು, ಹೊಲಿಗೆ ಕೆಲಸಗಾರರಿಗೆ ವಾಸಕ್ಕಾಗಿ ಮನೆ ನಿರ್ಮಾಣ ಅಥವಾ ದುರಸ್ತಿ ಮಾಡಲು ಹಾಗೂ ಹೊಲಿಗೆ ಯಂತ್ರ ಖರೀದಿಸಲು ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯವನ್ನು ನೀಡುವುದು, ಹೊಲಿಗೆ ಕೆಲಸಗಾರರಿಗೆ ಆರೋಗ್ಯ ವಿಮೆಯನ್ನು ಜಾರಿಗೊಳಿಸುವುದು, ಹೊಲಿಗೆ ಕೆಲಸಗಾರರ ಹೆಣ್ಣು ಮಕ್ಕಳಿಗೆ ವಿವಾಹಧನ ಮತ್ತು ಹೆರಿಗೆ ಭತ್ಯೆ ಜಾರಿಗೊಳಿಸುವುದು. ನಮ್ಮ ಈ ಎಲ್ಲ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಪರಿಶೀಲಿಸಿ ನಮಗೆ ಭವಿಷ್ಯ ನಿಧಿ ಜೀವನ ಭದ್ರತೆ ಜಾರಿಗೊಳಿಸಬೇಕು ಎಂಬುದಾಗಿ ಇಂದು ಉಡುಪಿ ಜಿಲ್ಲೆಯ ಶ್ರೀಕೃಷ್ಣನ ನಾಡಿನಲ್ಲಿ ಸರ್ಕಾರಕ್ಕೆ ಕೇಳುವಂತೆ ಶಂಖನಾದವನ್ನು ಮೊಳಗಿಸಿದ್ದೇವೆ. ಈ ಶಂಖನಾದದೊಂದಿಗೆ ರಾಜ್ಯ ಸರ್ಕಾರದ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಧ್ವನಿ ಎತ್ತಬೇಕಂತೇಳಿ ಜಿಲ್ಲೆಯ ಎಲ್ಲ ಶಾಸಕರು
ಸಚಿವರುಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಕಾರ್ಮಿಕ ಸಚಿವರು ಕೂಡ ಬರಬೇಕಿತ್ತು. ಕಾರ್ಮಿಕ ಸಚಿವರ ಪ್ರವಾಸದ ಒಂದು ಲಿಸ್ಟ್ನಲ್ಲಿ ಹಾಕಿದ್ದಾರೆ, ಬರ್ತೇವೆ ಅಂತೇಳಿ. ಆದರೆ ಏನು ಅನಾರೋಗ್ಯದ ಕಾರಣ ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಪ್ರಮುಖರಾದ ನಮ್ಮ ಈ ಸಂಘಟನೆಯನ್ನು ಉಳ್ಳಾಲದಲ್ಲಿ 1999 ಮಾರ್ಚ್ 7ರಂದು ಉದ್ಘಾಟನೆ ಮಾಡಿದ ಸನ್ಮಾನ್ಯ ದಿವಂಗತ UT ಫರೀದ್ ರವರು ಉದ್ಘಾಟನೆ ಮಾಡಿದ್ದಾರೆ. ಅವರ ಮಗ ಇವತ್ತು UT ಖಾದರ್ ಫರೀದ್ ಅವರು ಈ ಸಭೆಗೆ ಬರಬೇಕಿತ್ತು. ಏನೋ ನಾಳೆ ಅಧಿವೇಶನ ನಡೆಯುವ ನಿಟ್ಟಿನಲ್ಲಿ ಇಲ್ಲಿಗೆ ಹೊರಟವರು ಬೆಂಗಳೂರಿನಿಂದ ಕರೆ ಬಂದಿದೆ, ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ಅಂತೇಳಿ ಹೇಳಿದ್ದಾರೆ. ನಮ್ಮ ಏನು ಹೇಳಬೇಕು, ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ತೇನೆ. ಅದೇ ಈ ವೇದಿಕೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಭಾಗಿಯಾಗಬೇಕಿತ್ತು. ಮಾಜಿ ಸಚಿವರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಖಂಡಿತವಾಗಿ ಬರ್ತೇನೆ. ಅದೇ ರೀತಿ ಸಂಸದರಾದಂತಹ ಶ್ರೀಯುತ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೂಡ ಬರ್ತೇವೆ, ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು ಹಾಗೆ ನಮ್ಮ ಈ ಭಾಗದ ಉಸ್ತುವಾರಿ ಸಚಿವರು ಕೂಡ ಬರ್ತೇನೆ ಅಂತೇಳಿ ಹೇಳಿದರು. ಇವತ್ತಿನ ವೇದಿಕೆ ನೋಡುವಾಗ ಬಹಳ ಬೇಸರ ಆಗ್ತಾ ಇದೆ. ಹಾಗಾದರೆ ಸರ್ಕಾರಕ್ಕೆ ನಾವು ಯಾರು ಕೂಡ ಬೇಡ ಅಂತೇಳಿ ಅನಿಸ್ತದೆ ಅಲ್ವಾ? ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಳೆದ 2000ನೇ ಇಸವಿಯಲ್ಲಿ ಪ್ರಾರಂಭ ಮಾಡಿಕೊಂಡಿರುವಂಥ ಟೈಲರ್ಸ್ ಅಸೋಸಿಯೇಷನ್ನ ರಜತ ಮಹೋತ್ಸವದ ಸಂಭ್ರಮದ ನೆನಪಿಗಾಗಿ ಟೈಲರ್ಸ್ ಬಾಂಧವರ ಸಮಾವೇಶ ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ನಮ್ಮ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಬಾರಿಯಾದರೂ ಅಧಿವೇಶನದಲ್ಲಿ ನಮ್ಮ ಟೈಲರ್ಸ್ ವೃತ್ತಿ ಬಾಂಧವರಿಗೆ ಒಂದಷ್ಟು ಬೇಡಿಕೆಗಳ ಈಡೇರಿಕೆಗೆ ಮಾನ್ಯ ಶಾಸಕರುಗಳು ಧ್ವನಿಯಾಗಬೇಕು ಎಂಬುದಾಗಿ ಆಗ್ರಹಿಸುತ್ತಿದ್ದೇವೆ. ಟೈಲರ್ಸ್ ಬಂಧುಗಳೇ, ನಾವು ಕೇವಲ ಎಲೆಮರೆ ಕಾಯಿ ಅಂತಿದ್ದರೆ ಪ್ರಯೋಜನ ಇಲ್ಲ. ಸಮಾಜದ ಮುಖ್ಯವಾಹಿನಿಗೆ ಬರುವಂತಾಗಬೇಕು. ನಮ್ಮ ಜಿಲ್ಲೆಯಲ್ಲಿ 6 ಕ್ಷೇತ್ರ ಸಮಿತಿಗಳಿವೆ. 6 ಕ್ಷೇತ್ರ ಸಮಿತಿಯ ಸಂಘಟನೆಗಳಿವೆ. ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಸಂಘಟನೆಗಳಿಗೆ ನೀವೆಲ್ಲರೂ ಶಕ್ತಿಯಾಗಿ ತುಂಬಬೇಕು. ಕ್ಷೇತ್ರ, ಜಿಲ್ಲೆ, ರಾಜ್ಯ ಸಂಘಟನೆಯ ನೇತೃತ್ವದಲ್ಲಿ ನಮ್ಮೆಲ್ಲ ಬೇಡಿಕೆಗಾಗಿ ಉಗ್ರ ಹೋರಾಟಗಳನ್ನು ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ಅನೇಕ ಸಂಘಟನೆಗಳಿವೆ. ಅವರದ್ದೇ ಆದಂಥ ಹೋರಾಟ ಮಾಡಿ ಸರ್ಕಾರದಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ಸಂಘಟನೆಯು ಕೂಡ ಹಿಂದೆ ಬೀಳಬಾರ್ದು. ನಾವೆಲ್ಲರೂ ಒಗ್ಗಟ್ಟಿನ ಹೋರಾಟವನ್ನು ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಎಂಬುದಾಗಿ ನಿಮ್ಮ ಮುಂದೆ ಪ್ರಾಸ್ತಾವಿಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.